ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾಫ್ಟಾಗಿ ರವಾ ಉಂಡೆ ಯಾವ ಥರ ಮಾಡ್ಕೊಳೋದು ಅನ್ನೋದನ್ನು ತೋರಿಸ್ಕೊಡಕತ್ತೀನಿ. ಭಾಳ ರುಚಿಯಾಗಿರ್ತಾವೆ ಅಂತಲೇ ಹೇಳ್ಬೋದು. ನೋಡಿರಿ, ಈಗ ನಾನು ಚಿರೋಟಿ ರವೆ ತೊಗೊಂಡಿನಿ. ಚಿರೋಟಿ ರವೆ ನಾನು ಒಂದು ಬಟ್ಲು, ಅದು ಸೇಮ್ ಕ್ವಾಂಟಿಟಿ ಒಳಗೆ ಸಕ್ಕರೆ ತೊಗೊಂಡಿನಿ. ಸಕ್ಕರೆ ನಿಮ್ಗೆ ಕಡಿಮೆ ಬೇಕು ಅಂತಂದ್ರೆ ಸ್ವಲ್ಪ ಕಡಿಮೆ ತೊಗೋಬೋದು. ನೋಡಿರಿ, ಸೇಮ್ ಕ್ವಾಂಟಿಟಿ ಒಳಗನೆ ತೊಗೊಂಡೇನಿ ನಾನು. ಚಿರೋಟಿ ರವೆ ಮತ್ತು ಸಕ್ಕರೆ ತೊಗೊಂಡೇನಿ. ಚಿರೋಟಿ ರವೆ ಅಂದ್ರೆ ನೋಡ್ಬೋದು, ನಾನು ಈಗ ತೋರ್ಸಕತ್ತೇನಲ್ಲ ಈ ಥರ ರವೆ. ಇದಕ್ಕೂ ಸಣ್ಣದು ಸಿಗುತ್ತಾ, ಅದನ್ನು ನೀವು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಈಗ ನಾನು ಹಸಿ ಕೊಬ್ಬರಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿನಿ, ಮತ್ತು ಏಲಕ್ಕಿ, ತುಪ್ಪ, ಇಷ್ಟು ಸಾಮಗ್ರಿಗಳು ಉಂಡೆ ಮಾಡೋಕ್ಕೆ ಬೇಕಾಗುತ್ತಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಯ್ಲಿ ಸ್ವಲ್ಪ ತುಪ್ಪ ಕಾದಿಂದ ನಾವು ರವಾನ ಹುರ್ಕೋಬೇಕು. ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ರಿ, ಒಮ್ಮೆಗೆ ಜಾಸ್ತಿ ಹಾಕ್ಕೋಬೇಡ್ರಿ. ಸ್ವಲ್ಪ ಹಾಕ್ಕೊಂಡು 2 ಸಾರಿ ನಾವು ಹುರ್ಕೊಂಡಿನಿ. ಈಗ ಕಲರ್ ಚೇಂಜ್ ಆಗುತ್ತೆ ಮತ್ತು ಘಮ ಬರ್ತೈತಿ, ಅಲ್ಲಿವರೆಗೂ ನಾವು ಇದನ್ನು ಹುರಿಬೇಕು ತುಪ್ಪದಾಗ. ವೈಟ್ ಇರುತ್ತಲ್ಲ ರವೆ, ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಘಮನೂ ಬರ್ತಾ ಇರ್ತೈತಲ್ಲ, ಆವಾಗ ಇದು ಚೆನ್ನಾಗಿ ಹುರಿದೈತಿ ಅಂತ ಅರ್ಥ. ಅಲ್ಲಿವರೆಗೂ ನಾವು ಇದನ್ನು ಚಲೋ ಹೊತ್ನಾಗ ಹುರಿಬೇಕು. ಉಂಡೆ ಮಾಡೋಕೆ ನೋಡ್ರಿ, ಈಗ ವ್ಯತ್ಯಾಸ ನೋಡಿರಲಿಲ್ಲ, ಇಷ್ಟು ನಾವು ರವಾನ ಹುರ್ಕೋಬೇಕಾಗುತ್ತೆ. ಈಗ ಉಂಡೆ ಮಾಡಬೇಕು ಅಂತ ಅಂದ್ರೆ ನಾವು ರವಾನ ಚಲೋ ಹೊತ್ನಾಗೆ ಹುರಿಬೇಕು. ಉಂಡೆ ಕಟ್ಟೋದು ಈಸಿ. ಈ ಥರ ನಾವು ಹುರಿಯೋದೈತಲ್ಲ, ಅದು ಮೇನಾಗಿ ಚೆನ್ನಾಗಿ ಹುರಿದಿರಬೇಕು ಅಷ್ಟೇ. ಒಂದು ಟ್ರಿಪ್ಪು ಹುರಿದಾದ್ಮೇಲೆ ಇನ್ನೊಂದು ಟ್ರಿಪ್ಪು ನಾನು ರವಾನ ಹಾಕ್ಕೊಂಡು ಹುರಿಯಾಕತ್ತೀನಿ. ಅದೇ ಥರನ ನಾವು ಕಲರ್ ಚೇಂಜ್ ಆಗೋವರೆಗೂ, ಪರಿಮಳ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಹುರ್ಕೊಂಡಾದ್ಮೇಲೆ ನಾನು ತೋರಿಸ್ತೀನಿ. ಈಗ ಮುಂದೆ ನೋಡ್ತಾ ಹೋಗ್ರಿ. ನೆಕ್ಸ್ಟು ನಾನು ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿನ ಇದ್ರೊಳಗನ ಹುರ್ಕೊತೀನಿ ತುಪ್ಪದಾಗ. ಗೋಡಂಬಿ ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ನೀವು ಇನ್ನೊಂದು ಜಾಸ್ತಿ ತೊಗೋಬೋದು. ನಾನು ಇಷ್ಟು ಪ್ರಮಾಣದಾಗ ತೊಗೊಂಡೀನಿ ಗೋಡಂಬಿನ. ಒಂದು ಸ್ವಲ್ಪ ಇದನ್ನು ಕಲರ್ ಚೇಂಜ್ ಆಗಬೇಕು, ಇದು ಗೋಲ್ಡನ್ ಬ್ರೌನ್ ಅಂತೀವಲ್ಲ, ಆ ಕಲರ್ ಬರೋವರೆಗೂ ನಾವು ಇದನ್ನು ತುಪ್ಪದಾಗನ ಹುರ್ಕೋಬೇಕು. ಜಾಸ್ತಿ ತುಪ್ಪ ಕಾಸಿ ನೀವು ಹಾಕಿದ್ರಿ ಅಂದ್ರೆ ಏನಾಗ್ಬಿಡ್ತಾವಂದ್ರೆ ಸೀದು ಹೋಗ್ಬಿಡ್ತಾವೆ. ಅದ್ರ ಸಂಬಂಧ ನಾವು ನೋಡಿಕೊಂಡು ಸ್ವಲ್ಪ ಕಾದ್ಮೇಲೆ ನಾವು ಈಗ ಗೋಡಂಬಿನ ಹುರ್ಕೋಬೇಕಾಗುತ್ತೆ. ಇಷ್ಟ ಆದ್ರೆ ಸಾಕು. ಈಗ ನಾನು ಒಂದು ಬಟ್ಲಿಗೆ ನಾನು ತೆಗಿತೀನಿ ಮತ್ತು ದ್ರಾಕ್ಷಿನೂ ಇದೇ ತುಪ್ಪದಾಗ ನಾನು ಹುರ್ಕೊತೀನಿ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನೀವು ಫಸ್ಟನ್ನು ನೋಡ್ಬೋದು. ಆದಷ್ಟು ಶೇರ್ ಮಾಡಿರಿ ವಿಡಿಯೋಸ್ನ. ನೋಡಿರಿ, ಈಗ ಈ ಥರ ನಾವು ಉಬ್ಬಿ ಬರಬೇಕದು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು ತುಪ್ಪದಾಗ ದ್ರಾಕ್ಷಿನ. ಇಷ್ಟ ಆದ್ರೆ ಸಾಕು. ಈಗ ತೆಗೆದಿಟ್ಕೊತೀನಿ. ಈಗ ರೆಡಿ ಆಯಿತು ನೋಡ್ಬೋದು. ಈಗ ನಾನು ಪಾಕ ಮಾಡ್ಕೋಬೇಕಾಗುತ್ತೆ. ನಾ ಪಾಕ ಮಾಡಿಕೊಂಡು ಉಂಡೆ ಕಟ್ಟೋದನ್ನು ತೋರ್ಸಕತ್ತೀನಿ ಇವತ್ತು. ಹಾಲು ಒಳಗೆ ಮಾಡ್ತಾರೆ, ಹಾಲು ಅಥವಾ ನೀರು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಾರೆ. ನಾನು ಇವತ್ತು ಪಾಕದಾಗ ಮಾಡಿ ತೋರ್ಸಕತ್ತೀನಿ. ಇದನ್ನು 15 ಡೇಸ್ವರೆಗೂ ನೀವು ಇಟ್ಕೊಂಡು ಈ ಉಂಡೆ ತಿನ್ಬೋದು. ಒಂದು ಬಟ್ಲ ನಾನು ಹಸಿ ಕೊಬ್ಬರಿ ತುರಿನ ಹಾಕ್ಕೊಳಕತ್ತೀನಿ ಹುರಿದಿದ್ದ ರವದ್ರೊಳಗೆ, ಮತ್ತು ಗೋಡಂಬಿ ದ್ರಾಕ್ಷಿನೂ ಕೂಡ ನಾನು ಇದ್ರೊಳಗನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡು ಪಾಕ ರೆಡಿ ಮಾಡ್ಕೋಬೇಕು. ಈ ಥರ ಮಾಡಿ ನಾವು ರೆಡಿ ಮಾಡಿ ಇಟ್ಕೋಬೇಕು. ಮತ್ತೀಗ ಪಾಕ ಮಾಡೋಕ್ಕೆ ಸಕ್ಕರೆ ಹಾಕ್ಕೊಳಕತ್ತೀನಿ. ನಾವು ಚಿರೋಟಿ ರವೆ ಎಷ್ಟು ತೊಗೊಂಡಿನಿ ಅಷ್ಟು ಸಕ್ಕರೆ ತೊಗೊಂಡಿನಿ. ಈಗ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೋಬೇಕು. ಇದು ಒಂದೆಡೆ ಪಾಕ ಬರೋದಕ್ಕಿಂತ ಮೊದಲು ನಾವು ಇದನ್ನು ತೆಗಿಬೇಕು. ಇದನ್ನು ಭಾಳ ಹುಷಾರಿಂದ ಮಾಡ್ಕೋಬೇಕು. ನಾವು ಗ್ಯಾಸ್ ಮುಂದೆ ನಿಂತ್ಕೊಂಡೇ ಮಾಡ್ಕೋಬೇಕು ಇದನ್ನ. ಮತ್ತು ಸ್ವಲ್ಪ ಜಾಸ್ತಿ ಆತಂದ್ರೆ ಪಾಕ ಗಟ್ಟಿ ಆಗಿಬಿಡ್ತಾವೆ, ಉಂಡೆ ಕಟ್ಟೋಕ್ಕೂ ಬರೋದಿಲ್ಲ ಅಷ್ಟು. ನೋಡಿರಿ, ಈಗ ಈ ಥರ ಬಿಡ್ತಾ ಇರಬೇಕು, ಎಳೆ ಬರಬಾರ್ದು, ಈ ಥರ ಕಟ್ಟಾಗಬೇಕು. ಇದು ಕರೆಕ್ಟಾಗೈತಿ ಪಾಕ. ಇಷ್ಟ ಆದ್ರೆ ಸಾಕು. ಕಟ್ಟಾಗ್ತಾ ಇರಬೇಕು ಈ ಥರ ಮಾಡಿದಾಗ. ಇದೇನಾರ ಎಳೆ ಬಂತಂದ್ರೆ ಗಟ್ಟಿ ಆಗ್ತಾವೆ, ಅದ್ರ ಸಂಬಂಧ. ಈಗ ನೋಡಿರಿ, ಏಲಕ್ಕಿ ನಾನು ಒಂದು 4 ಏಲಕ್ಕಿನ ಕುಟ್ಕೊಂಡಿದ್ದೆ, ಪುಡಿ ಮಾಡಿ ಇಟ್ಕೊಂಡಿದ್ದನ್ನು ಹಾಕ್ಕೊಂಡಿನಿ ಪಾಕದಾಗ. ಈಗ ಸ್ವಲ್ಪ 1 ಚಮಚ, ಟೀ ಚಮಚದಿಂದ 1 ಚಮಚ ನಾನು ತುಪ್ಪ ಹಾಕ್ಕೊಳಕತ್ತೀನಿ.
ಈಗ ನಾನು ಪಾಕ ರೆಡಿ ಆಗೈತಿ, ಗ್ಯಾಸ್ ಆಫ್ ಮಾಡ್ಕೊಂಡೇವಿ. ಈಗ ರವಾನ ನಾನು ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳಕತ್ತೀನಿ. ಎಲ್ಲ ರವಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಿಂದ ಇದನ್ನು ಉಂಡೆ ಕಟ್ಟಬೇಕು. ಅದಕ್ಕೆ ಸುಡೋದಿದ್ದಾಗ ಬರೋದಿಲ್ಲ, ಸ್ವಲ್ಪ ಆರಬೇಕದು. ಒಂದು 5-10 ನಿಮಿಷ ಆರಕ್ಕೆ ಬಿಡ್ರಿ. ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೋಬೇಕು. ಪಾಕದಾಗ ಈ ರವಾನ ಮಿಕ್ಸ್ ಮಾಡಿಕೊಂಡು ಬಿಟ್ಟಾದ್ಮೇಲೆ ಕಟ್ಟಬೇಕು, ಒಂದು 10 ನಿಮಿಷ ಬಿಟ್ಟು. ಈಗ ನೋಡಿರಿ, ಇಷ್ಟಾದ್ರೆ ಸಾಕು. ಈಗ ಆರಕ್ಕೆ ಬಿಡೋದಾಕತ್ತೀನಿ. ಆರಿದ ಮೇಲೆ ನಿಮ್ಗೆ ತೋರಿಸ್ತೀನಿ ಅಂತ. ನೋಡಿರಿ, ಈಗ ಆರಿಂದ ಈ ಥರ ಗಟ್ಟಿಯಾಗಿರ್ತೈತಿ. ಉಂಡೆ ಮಾಡೋ ಹದಕ್ಕೆ ಬಂದಿರ್ತೈತಿ. ನಿಮ್ಗೆ ಎಷ್ಟು ಸೈಜ್ ಬೇಕು, ಯಾವ ಸೈಜ್ ಬೇಕು ನೋಡಿಕೊಂಡು ನೀವು ಉಂಡೆ ಕಟ್ಬೋದು. ನಾನು ಈಗ ದೊಡ್ಡದು ಅಲ್ಲ ಸಣ್ಣದು ಅಲ್ಲ, ಮೀಡಿಯಮ್ ಗಾತ್ರದಾಗ ನಾನು ಉಂಡೆನ ಮಾಡ್ಕೊಳಕತ್ತೀನಿ. ಈ ಥರ ಮಾಡಿ ಇಟ್ಟರೆ ರವೆ ಉಂಡೆ ರೆಡಿ ಆಗ್ತಾವೆ. 15 ಡೇಸ್ವರೆಗೂ ನೀವು ಇಟ್ಕೊಂಡು ತಿನ್ಬೋದು. ರವೆ ಉಂಡೆ ಆಗ್ಯಾವು, ಭಾಳ ಮಸ್ತಾಗಿದ್ವು. ಬಾಯಾಗಿಟ್ರೆ ಕರಗ್ತಾವೆ, ಅಷ್ಟು ಮಸ್ತಾಗಿದ್ವು. ಒಂದು ಸಾರಿ ನಾನು ಹೆಂಗೆ ತೋರಿಸೇನಲ್ಲ ಅದೇ ಥರ ನೀವು ಮಾಡಿಕೊಂಡು ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಭಾಳಷ್ಟು ವಿಡಿಯೋಸ್ನ ನಾನು ಮಾಡೀನಿ, ನೀವು ನೋಡಿಲ್ಲ ಅಂದರೆ ನೋಡ್ಕೊಂಬರ್ರಿ. ತುಂಬ ಚೆನ್ನಾಗಿರೋಂತಹ ಉಂಡೆ ಅಂತಲೇ ಹೇಳ್ಬೋದು. ಮಕ್ಕಳು ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ ರೀ.